ನಮಸ್ಕಾರ, ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಬಳಿ 22 ವರ್ಷದ ಒಬ್ಬ ಹುಡುಗ ಕೌನ್ಸಿಲಿಂಗ್ ಆಗಿ ಬಂದಿದ್ದ. ಆತನಿಗಿದ್ದಂತಹ ರಿಲೇಶನ್ಶಿಪ್ ಪ್ರಾಬ್ಲಮ್, ಲವ್ ಲೈಫಿನ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಈ ಎಲ್ಲ ಸಂಬಂಧವಾಗಿ ಮಾತಾಡ್ತಾ ಆತ ಒಂದು ಪ್ರಶ್ನೆಯನ್ನ ಕೇಳ್ದ. ಮೇಡಮ್, ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾರೆ, ಒಂದು ಸತಿ ಪ್ರೊಫೆಷನಲ್ ಲೈಫ್ ಶುರು ಆಗ್ಬಿಟ್ರೆ ನಿನಗೆ ಮತ್ತೆ ಮನೆಗೆ ಹೋಗೋದಕ್ಕೂ ಟೈಮ್ ಇರೋದಿಲ್ಲ, ಹೌದಾ ಅಂತ. ಆತನ ಆ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೊಫೆಷನಲ್ ಲೈಫ್ ಅಂತ ಫ್ಯಾಮಿಲಿ ಲೈಫನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಅನ್ನುವಂಥ ಆಲೋಚನೆಯನ್ನ ಪ್ರೊವೋಕ್ ಮಾಡೋ ಥರ ಇತ್ತು. ಹೌದಲ್ವಾ? ನಾವು ದಿನವಿಡೀ ಬಿಸ್ನೆಸ್ಸು, ಕೆಲಸ ಅಂತ ಅಗತ್ಯಕ್ಕೂ ಮೀರಿ ನಮ್ಮ ಶ್ರಮವನ್ನ ಹಾಕ್ತಾ ಇದ್ದೀವಿ, ಅಗತ್ಯಕ್ಕೂ ಮೀರಿ ನಮ್ಮ ಸಮಯವನ್ನ ನಾವು ಕೊಡ್ತಾ ಇದ್ದೀವಿ. ಈ ಎಲ್ಲದರ ನಡುವೆ ನಾವು ನಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಪ್ರಾಮುಖ್ಯತೆ ನೀಡಬೇಕಾಗಿರೋದು ನಮ್ಮ ಸಂಬಂಧಗಳ ಕಡೆಗೆ ಅಲ್ವಾ? ಸಂಬಂಧಗಳು, ರಿಲೇಶನ್ಶಿಪ್ ಅಂತಂದ್ರೆ ಎಲ್ಲ ತರಹದ ರಿಲೇಶನ್ಶಿಪ್ಗಳು ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್, ಮನೆ ಒಳಗಡೆ ಇರುವಂತಹ ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧ, ಪತಿ ಪತ್ನಿಯ ನಡುವಿನ ಸಂಬಂಧ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ಸಂಬಂಧ, ಹೀಗೆ ಎಲ್ಲ ರೀತಿಯ ಸಂಬಂಧಗಳು ಬರ್ತವೆ. ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲೇ ನೋಡಿದ್ವಿ ಪೀಸ್ ಅಟ್ ಹೋಮ್, ಪ್ರೋಗ್ರೆಸ್ ಅಟ್ ಔಟರ್ ವರ್ಲ್ಡ್ ಅಂತ. ನಾವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಸಕ್ಸಸ್ಫುಲ್ ಆಗಬೇಕು ಅಂತ ಶ್ರಮ ಪಟ್ಟರು, ನಮ್ಮ ಬೇಸಿಕ್ ಸಂಬಂಧಗಳು ಅಥವಾ ನಮ್ಮ ಮನೆಯ ಒಳಗಿನ ಸಂಬಂಧಗಳು ಸ್ಟ್ರಾಂಗ್ ಆಗಿಲ್ಲ, ಚೆನ್ನಾಗಿಲ್ಲ ಅಂತಂದ್ರೆ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಸಕ್ಸಸ್ ಆದ್ರೂ ಅದು ವ್ಯಾಲ್ಯೂ ಪಡೆದುಕೊಳ್ಳೋದಿಲ್ಲ. ವರ್ಲ್ಡ್ ಸರ್ವೆನೇ ಹೇಳುತ್ತೆ, ಡೆತ್ ಬೆಡ್ ನಲ್ಲಿ ಇರುವಂತಹ, ಅಂದ್ರೆ ಸಾಯುವ ಸ್ಟೇಜ್ ನಲ್ಲಿ ಇರುವಂತಹ ವ್ಯಕ್ತಿಗೆ ಇರುವಂತಹ 5 ರಿಗ್ರೆಟ್ಸ್ಗಳಲ್ಲಿ ರಿಲೇಶನ್ಶಿಪ್ ಕೂಡ ಒಂದು. ಆತನಿಗೆ ಖಂಡಿತವಾಗಿ ಅನ್ಸುತ್ತೆ, ನಾನು ಆ ರಿಲೇಶನ್ಶಿಪ್ ನಲ್ಲಿ ನಾನು ಇನ್ನೂ ಬೆಟರ್ ಆಗಿ ಇರಬೇಕಾಗಿತ್ತು, ನಾನು ಆ ಸಂಬಂಧಗಳನ್ನ ಇನ್ನೂ ಚೆನ್ನಾಗಿ ನಾನು ಲೀಡ್ ಮಾಡಬೇಕಾಗಿತ್ತು ಅಂತ. ಡಿಯರ್ ಫ್ರೆಂಡ್ಸ್, ರಿಲೇಶನ್ಶಿಪ್ ಶುಡ್ ಬಿ ಲೈಕ್ ಅ ಫಿಶ್ ಅಂಡ್ ವಾಟರ್ ಅಂಡ್ ನಾಟ್ ಲೈಕ್ ಫಿಶ್ ಅಂಡ್ ಫಿಶರ್ಮನ್. ಹೌದಲ್ವಾ? ನಾವು ನಮ್ಮ ಸಂಬಂಧಗಳಲ್ಲಿ, ನಮ್ಮ ರಿಲೇಶನ್ಶಿಪ್ಸ್ ನಲ್ಲಿ ಮೀನು ಹೇಗೆ ನೀರಿನಲ್ಲಿ ಲೀನವಾಗುತ್ತೋ ಹಾಗೆ ನಾವು ಕೂಡ ನಮ್ಮ ಬಾಂಧವ್ಯವನ್ನ ಗಟ್ಟಿಗೊಳಿಸ್ಕೊಳ್ಬೇಕು ನಮ್ಮ ರಿಲೇಶನ್ಶಿಪ್ ನಲ್ಲಿ. ಆದ್ರೆ ಇವಾಗ ನೀವ್ ಹೇಳ್ಬೋದು, ಮೇಡಮ್, ದಿನ ಬೆಳಗಾದ್ರೆ ಜಗಳ ಆಗ್ತಾನೆ ಇರುತ್ತೆ, ಬಾಂಧವ್ಯದಿಂದ ಇರೋದಿರ್ಲಿ, ಬೇಲ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸ್ತಿದೆ. ಈಗ ನಿಮಗೆ ನಾನು ಕೇಳ್ತಿರುವಂತಹ ಪ್ರಶ್ನೆ ಕೂಡ ಸೇಮ್. ನೀವೀಗ ತಾನೇ ಹೇಳಿದ್ರಲ್ಲ, ಮೇಡಮ್, ದಿನ ಬೆಳಗಾದ್ರೆ ಜಗಳ ಆಗುತ್ತೆ ಅಂತ. ಯಾವ ವಿಷಯಕ್ಕಾಗಿ ದಿನ ಜಗಳ ಆಗ್ತಾ ಇದೆ? ಆ ಜಗಳದ ಮೂಲ ಏನು? ಆ ಜಗಳ ಹೇಗ್ ಶುರು ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಅಪ್ಪ ಅಮ್ಮ ಹೇಳ್ತಾರೆ ಮಗನಿಗೆ, ನೀನ್ ಮದ್ವೆ ಆದಾಗಿಂದ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ. ಅದೇ ಹೆಂಡತಿ ಹೇಳ್ತಾಳೆ, ನಿಮಗೆ ನಿಮ್ಮ ಅಪ್ಪ ಅಮ್ಮನೇ ಹೆಚ್ಚಾಗ್ಬಿಟ್ಟಿದ್ದಾರೆ, ನೀವು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತೀರಿ, ನೀವು ನನಗೆ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ. ಸೊಸೆ ಮಗಳ ರೀತಿ ಇಲ್ಲ ಅಂತ ಅತ್ತೆ ಕಂಪ್ಲೇಂಟ್ ಮಾಡಿದ್ರೆ, ಅತ್ತೆ ತಾಯಿ ತರ ನೋಡ್ಕೊಳ್ತಿಲ್ಲ ಅಂತ ಸೊಸೆ ಕಂಪ್ಲೇಂಟ್ ಮಾಡ್ತಾಳೆ. ಗರ್ಲ್ ಫ್ರೆಂಡ್ ಅಂಡ್ ಬಾಯ್ ಫ್ರೆಂಡ್ ಆಗಿದ್ದಾಗ ಇರುವಂತಹ ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ ಮದುವೆ ಆದ್ಮೇಲೆ ಇರೋದಿಲ್ಲ. ಫ್ರೆಂಡ್ಸ್ ಅಂತ ಬಂದಾಗ ನಾವು ಹಗಲು ರಾತ್ರಿ ಅವರ ಕಷ್ಟ ಸುಖಗಳಿಗೆಲ್ಲ ಆಗ್ತೀವಿ. ಅದೇ ನಮ್ಮ ಸ್ವಂತ ಅಣ್ಣ ತಮ್ಮ, ಅಕ್ಕ ತಂಗಿಯರ ಕಷ್ಟಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ಜಗಳಗಳು ಶುರು ಆಗ್ತವೆ. ಸ್ನೇಹಿತರೆ, ಈ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡಿದಾಗ ನಿಮಗೇನ್ ಅರ್ಥ ಆಗ್ತಿದೆ? ಇಲ್ಲಿ ನಾವು ಮರೆತಿರುವಂತದ್ದು ಒಂದು ಮೇನ್ ಪಾಯಿಂಟ್. ನಾವು ಯಾವೆಲ್ಲ ಸಂಬಂಧಗಳಲ್ಲಿ ಇದ್ದೀವೋ ಅಲ್ಲಿ ನಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನಾವು ಪ್ಲೇ ಮಾಡ್ತಾ ಇಲ್ಲ, ನಾವು ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ. ಈಗ ನಿಮ್ಮೊಟ್ಟಿಗೆ ನೀವು ಸಮಯವನ್ನ ಕೊಟ್ಟಾಗ ಅದಕ್ಕೆ ನಾವು ರಿಲೇಶನ್ಶಿಪ್ ವಿತ್ ಸೆಲ್ಫ್ ಅಂತ ಕರಿತೀವಿ. ಅದೇ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಮಕ್ಕಳು, ನಿಮ್ಮ ಸಿಬ್ಲಿಂಗ್ಸ್ಗೆ ನೀವು ಅಣ್ಣ ತಮ್ಮ, ಅಕ್ಕ ತಂಗಿ, ನಿಮ್ಮ ಬಾಳ ಸಂಗಾತಿಗೆ ನೀವು ಹಸ್ಬೆಂಡ್ ಅಥವಾ ವೈಫ್, ನಿಮ್ಮ ಮಕ್ಕಳಿಗೆ ನೀವು ಪೇರೆಂಟ್ಸ್, ನಿಮ್ಮ ಟೀಚರ್ಗೆ ನೀವು ಸ್ಟೂಡೆಂಟು, ಈ ದೇಶಕ್ಕೆ ನೀವು ಪ್ರಜೆ. ನಾವು ಯಾವಾಗೆಲ್ಲ ನಮ್ಮೊಟ್ಟಿಗೆ ನಾವು ಟೈಮ್ ಕೊಟ್ಕೊಳ್ಳೋದಿಲ್ವೋ ಅವಾಗ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಅದೇ ರೀತಿ ನಾವು ಯಾವಾಗೆಲ್ಲ ನಮ್ಮ ತಂದೆ ತಾಯಿಯೊಡನೆ ನಾವು ಟೈಮ್ ಸ್ಪೆಂಡ್ ಮಾಡೋದಿಲ್ಲ,
ಅಥವಾ ನಾವು ಅಲ್ಲಿ ನಮ್ಮ ರೋಲ್ ಅಂದ್ರೆ ಮಕ್ಕಳಾಗಿ ನಮ್ಮ ರೋಲನ್ನು ನಾವು ಪ್ಲೇ ಮಾಡೋದಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದಿಲ್ವೋ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಅದೇ ನಾವು ನಮ್ಮ ಸಂಗಾತಿಯೊಡನೆ ಅನ್ಯೋನ್ಯವಾಗಿ ಇಲ್ದಲೇ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಜಗಳಗಳು ಶುರು ಆಗುತ್ತೆ. ಆ ಜಗಳಗಳು ಅತಿರೇಕಕ್ಕೂ ಕೂಡ ಹೋಗುತ್ತೆ. ಅದೇ ನಾವು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದ್ದಾಗ ಅಲ್ಲಿನ ರೋಲ್ನ ನಾವು ಪ್ಲೇ ಮಾಡಿಲ್ಲ ಅಂತಂದ್ರೆ ಫ್ರೆಂಡ್ಸ್ ನಮಗೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವು ಯಾವ ಸಂಬಂಧಗಳಲ್ಲಿ ಇದ್ದೀರಾ, ಅಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ರೋಲ್ ಏನು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಯೋಚನೆ ಮಾಡಿ ಗುರುತಿಸಿ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ಪ್ಲೇ ಮಾಡಿ. ಅಯ್ಯೋ ಮೇಡಮ್, ಇದೇನು ನೀವು ಸಿನಿಮಾ ರೀತಿಯಲ್ಲಿ ರೋಲ್ಸು ಪಾತ್ರ ಅಂತೆಲ್ಲ ಮಾತಾಡ್ತಿದ್ದೀರಾ ಅಂತ. ಸ್ನೇಹಿತರೆ, ನೀವು ಆಫೀಸಿಗೆ ಹೋದಾಗ ನೀವೊಬ್ಬ ಎಂಪ್ಲಾಯಿ ಅಥವಾ ನೀವೊಬ್ಬ ಬಾಸ್. ಆದರೆ ಅದೇ ನೀವು ಮನೆ ಒಳಗಡೆ ಬಂದಾಗ ನೀವೊಬ್ಬ ಮಗ, ಮಗಳು, ಅಪ್ಪ, ಅಮ್ಮ, ನೀವು ಹಲವಾರು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ನೀವು ಯಾವ ಸಂಬಂಧದಲ್ಲಿದ್ದೀರೋ ಅಲ್ಲಿ ನಿಮ್ಮ ರೋಲ್ಸ್ ಅನ್ನ ರೆಸ್ಪಾನ್ಸಿಬಲ್ ಆಗಿ ಪ್ಲೇ ಮಾಡಿದಾಗ ನಿಮ್ಮ ನಡುವೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ನಾಟ್ ಸಿಂಕ್ ದ ರಿಲೇಶನ್ಶಿಪ್ ಇನ್ ಅ ವಾಟರ್, ಲೆಟ್ ಅಸ್ ಫ್ಲೋ ಅವರ್ ಶಿಪ್ ಆನ್ ಅ ವಾಟರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.